ಸೊ ಮಕ್ಕಳ, ಇವತ್ತು ನಾವು ಹೊಸ ಟಾಪಿಕ್ ಇನ್ ಆಲ್ಜಿಬ್ರಾ, ಮೆಟ್ರಿಸಿಸ್ ಆಯಿತು, ಡಿಟರ್ಮಿನೆಂಟ್ಸ್ ಆಯಿತು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂಥೇಳಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಇದು ಫಸ್ಟ್ ಪಿ ಯು ಸಿನಲ್ಲೂ ಇದೆ. ರಿಲೇಷನ್ಸ್ ಅಂದರೆ ಮತ್ತು ಫಂಕ್ಷನ್ಸು. ಇಲ್ಲಿ ಟೈಪ್ಸ್ ಆಫ್ ರಿಲೇಷನ್ಸ್ ಆ್ಯಂಡ್ ಮತ್ತು ಟೈಪ್ಸ್ ಆಫ್ ಫಂಕ್ಷನ್ಸ್ ಬಗ್ಗೆ ಬರುತ್ತೆ. ಫಸ್ಟು ರೀಕಾಲ್ ಮಾಡ್ಕೊಳ್ಳೋಣ. ಡೆಫಿನಿಷನ್ ಆಫ್ ರಿಲೇಷನ್. ರಿಲೇಷನ್ ಅಂದ್ರೇನು ಅನ್ನೋದಕ್ಕೆ ಡೆಫಿನೇಷನ್ ತಗೊಳ್ಳೋಣ. ಮಕ್ಕಳ, ನಿಮಗೆಲ್ಲರಿಗೂ ಗೊತ್ತು ಸೆಟ್ ಅಂದರೆ ಏನು ಅಂತ ಗೊತ್ತು ಅಲ್ವಾ? ಯಾವುದದು? ಹಿಯರ್ ನಾನ್ ಎಂಪ್ಟಿ ಸೆಟ್ ಎ ಈಸ್ ಈಕ್ವಲ್ ಟು 1 2 3 ಅಂತ ತೆಗೆದುಕೊಂಡಿದ್ದೀನಿ. ದಿಸ್ ಈಸ್ ಎ ಸೆಟ್. ಓಕೆ, ಕಾಣಿಸ್ತಾ ಇದೆ ತಾನೇ? ಎ ಈಸ್ ಈಕ್ವಲ್ ಟು 1 2 3 ಅಂತ ಹೇಳಿ. ಮತ್ತೊಂದು ಸೆಟ್ ತಗೊಳ್ತೀನಿ. ಇದು ನಾನ್ ಎಂಪ್ಟಿ ಸೆಟ್ 4 5 6 7 ಈ ರೀತಿ. ಆಮೇಲೆ ಎ ಕ್ರಾಸ್ ಬಿ ಮಾಡ್ತೀನಿ. ಕಾರ್ಟೀಷಿಯನ್ ಪ್ರಾಡಕ್ಟ್. ಎಗೂ ಬಿಗೂ ಕಾರ್ಟೀಷಿಯನ್, ಎ ಇಂದ ಬಿಗೆ ಅಂತ. ಎ ಇಂಟು ಬಿ ಅಂದರೆ ಎ ಇಂಟು ಬಿ. ಎಸ್, ದಟ್ ಮೀನ್ಸ್ 1 4 1 5 1 6 1 7. ದಿಸ್ ಈಸ್ 1. ಅಷ್ಟೇ ಅಲ್ಲ, 2 4 2 5 2 6 2 7. ಅಷ್ಟೇ ಅಲ್ಲ, 3 4 3 5 3 6 3 7. ಇದು ಇದರ ಸಬ್ಸೆಟ್. ಓಹೋ, ಅಂದರೆ ಎರಡು ಕಾರ್ಟೀಷಿಯನ್ ಪ್ರಾಡಕ್ಟ್ನ ಸಬ್ಸೆಟ್ ಅಂದರೆ ಯಾವ್ದು ತಗೊಳ್ಳೋದು ಸರ್? ನಿನ್ನಿಷ್ಟ, ಯಾವುದು ಬೇಕಾದ್ರೂ ತಗೋಬೋದು. ಯಾವ್ಯಾವುದನ್ನು ತಗೊಳ್ಳೋಣ ಹೇಳಿ ಸರ್? ನನ್ನಿಷ್ಟ, ನಾನು ಯಾವುದೋ ಒಂದಷ್ಟು ತೆಗೆದುಕೊಳ್ತೀನಿ. ಇದರೊಳಗಿರೋ ಒಂದಷ್ಟು ಎಲಿಮೆಂಟ್ಸ್ನ ಆಯ್ಕೊಂಡು ಬರೀತೀನಿ. 1 4 ಬರೆದೆ, ಆಮೇಲೆ 2 6 ಬರೆದೆ, ಆಮೇಲೆ 3 5 ಬರೆದೆ. ಸಾಕು ಅಂತ ನಿಲ್ಲಿಸ್ಬಿಡ್ತೀನಿ. ಇದು ಸಬ್ಸೆಟ್. ಈ ಸಬ್ಸೆಟ್ನೇ ನಾವೇನಂತ ಕರಿತೀವಿ? ರಿಲೇಷನ್ ಅಂತ ಕರಿತೀವಿ. ರಿಲೇಷನ್ ಫ್ರಮ್ ಎ ನಾನ್ ಎಂಪ್ಟಿ ಸೆಟ್ ಎ ಟು ದಿ ನಾನ್ ಎಂಪ್ಟಿ ಸೆಟ್ ಬಿ. ಎ ರಿಲೇಷನ್ ಆರ್ from a non-empty set A to a non-empty set B is a subset of the Cartesian product of A into B ಅಂತ ಕರಿತೀವಿ. ಅಲ್ಲಿಗೆ ದಟ್ ಈಸ್ ದಿ ಡೆಫಿನೇಷನ್. ಡೆಫಿನೇಷನ್ ಅಂತಂದರೆ ಎ ರಿಲೇಷನ್ ಆರ್ ಫ್ರಮ್ ಎ non-empty set A to a non-empty set B is a subset of Cartesian product of A into B. It is a subset of Cartesian product of A into B ಅಂತ ಮಕ್ಕಳ. ಅದಕ್ಕೆ ನಾವು ಉದಾಹರಣೆ ಇಲ್ಲ ಕೊಟ್ಬಿಟ್ಟಿದ್ದೀನಲ್ಲ. ದಿಸ್ ಇಟ್ ಸೆಲ್ಫ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎ ರಿಲೇಷನ್. ಓಕೆನಾ? ಬರ್ಕೊಳ್ಳಿ ಡೆಫಿನೇಷನ್ ಆಫ್ ರಿಲೇಷನ್. ಈಗ ಈ ರಿಲೇಷನಲ್ಲಿ ಫಸ್ಟ್ ಎಲಿಮೆಂಟ್ಸ್ ಇದೆಯಲ್ಲ, ಯಾರು ಫಸ್ಟ್ ಎಲಿಮೆಂಟ್ಸು? 1 2 3. ಈ ಫಸ್ಟ್ ಎಲಿಮೆಂಟ್ಸ್ನ ನಾವು ಡೊಮೈನ್ ಅಂತ ಕರಿತೀವಿ. ಓಹೋ, ಅಂದರೆ ಅರ್ಥ ಮಕ್ಕಳ, ಡೊಮೈನ್ ಅಂತ ಹೇಳಿ ಇಲ್ಲಿ ಬರಿತಾ ಇದ್ದೀನಿ. ಡೊಮೈನ್ ಆಫ್ ಆರ್ ಅಂದರೆ ರಿಲೇಷನ್ ಅಂತ. ಫಸ್ಟ್ ಎಲಿಮೆಂಟ್ಸ್ ಆಫ್ ಯಾವುದು?
ordered pairs present in a relation. Present in a relation. First elements of ordered pairs. First elements of ordered pairs present in a relation is called ಡೊಮೈನ್. ಅದಕ್ಕೆ ಡೊಮೈನ್ ಅಂತ ಕರಿತೀವಿ. ಫಸ್ಟ್ ಎಲಿಮೆಂಟ್ಸ್ಗಳನ್ನೆಲ್ಲ ಸೇರಿಸಿ ಒಂದು ಸೆಟ್ ಮಾಡ್ಕೊಂಡ್ಬಿಟ್ರೆ ಅದನ್ನೇ ನಾವು ಡೊಮೈನ್ ಅಂತ ಕರಿತೀವಿ. ಸೊ ಇಲ್ಲಿ ಡೊಮೈನ್ ಆರ್ ಈಸ್ ಈಕ್ವಲ್ ಟು ಅಂತ ಬಂದಾಗ ನಾನು ತಗೊಂಡಿರೋ ಉದಾಹರಣೆಯಲ್ಲಿ ಡೊಮೈನ್ಗಳು ಯಾವುದು ಅಂತಂದರೆ 1 2 3 3 ಇದೆ ಸರ್ ಡೊಮೈನ್. 1 2 3 ಮೂರೂ ಡೊಮೈನೇ ಫಸ್ಟ್ ಎಲಿಮೆಂಟ್ಸ್. ಅದೇ ಸೆಕೆಂಡ್ ಎಲಿಮೆಂಟ್ಸ್ ಇದೆಯಲ್ಲ ಸರ್ 4 6 5 ಅಂತಿದೆಯಲ್ಲ ಅದೇನದು ಅಂತ ಕೇಳಿದರೆ ರೇಂಜ್ ಅಂತ ಕರೀತಾರೆ. ರೇಂಜ್ ಆಫ್ ಆರ್ ಅಂದರೆ ಫಸ್ಟ್ ಎಲಿಮೆಂಟ್ಸ್ ಅಲ್ಲ, ಸೆಕೆಂಡ್ ಎಲಿಮೆಂಟ್ಸ್ ಆಫ್ ಆರ್ಡರ್ಡ್ pairs present in a ರಿಲೇಷನ್ನಲ್ಲಿರಬೇಕು. ಪ್ರೆಸೆಂಟ್ ಇನ್ ಎ ರಿಲೇಷನ್ ಈಸ್ ಕಾಲ್ಡ್ ರೇಂಜ್ ಅಂತ. ಅದಕ್ಕೆ ರೇಂಜ್ ಅಂತ ಕರೀತಾರೆ. ಅದನ್ನು ನಾವು ರೇಂಜ್ ಆರ್ ಈಸ್ ಈಕ್ವಲ್ ಟು ಯಾವುದಪ್ಪ ರೇಂಜಲ್ಲಿರೋದು 4 6 5 ಅದನ್ನು ರೇಂಜ್ ಅಂತ ಕರೀತಾರೆ. ಮತ್ತು ಈ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಎ ಇಂಟು ಬಿ ಅಂದಾಗ ಬಿನಲ್ಲಿ 4 5 6 7 ಅಂತಿದೆಯಲ್ಲ ಇದು ಏನಂತ ಕರೀತಾರೆ ಅಂದರೆ ಕೋಡಮೈನ್ ಅಂತ. ಕೋಡಮೈನ್ ಅಂತಂದರೆ ಕಂಪ್ಲೀಟ್ ಆಗಿರೋರು. ಹಾಗಿದ ಮೇಲೆ ರೇಂಜು ಕಂಪ್ಲೀಟಾಗಿ ಇರಬೇಕು ಅಂತೇನಿಲ್ಲ. ಆದರೆ ಈ ರೇಂಜ್ ಅನ್ನೋದು ಕೋಡಮೈನ್ಗೆ ಸಬ್ಸೆಟ್ ಆಗಿರುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಡೊಮೈನ್ ಆರ್, ರೇಂಜ್ ಆರ್. ಈಗ ವಿದ್ಯಾಶಂಕರ್ ಈ ಕಡೆ ಬರೀತಾರೆ ಕೋಡಮೈನ್ ಅಂದ್ರೇನು ಅಂತ. ದ ಹೋಲ್ ಸೆಟ್ ಕೋಡೊಮೈನ್ ಅಂತ ಬರೀಬೇಕಾರೆ ಕೋಡೊಮೈನ್ ಹೆಡ್ಡಿಂಗ್ ಹಾಕ್ಬಿಟ್ಟು ಕೋಡೊಮೈನ್ ಅಂತ ಬರೆದು the whole set B is called codomain ಅಂತ ಕರಿತೀವಿ. ಆರ್ ಕೋಡೊಮೈನ್ ಆಫ್ ಆರ್ ಆ ರಿಲೇಷನ್ಲಿ ಕೋಡೊಮೈನ್. ಅಲ್ಲಿಗೆ ಕೋಡೊಮೈನ್ ಯಾರಾಗಿರ್ತಾರೆ ಅಂದರೆ ಎಂಟೈರ್ ಸೆಟ್ ಬಿ ದಟ್ ಈಸ್ ನಥಿಂಗ್ ಬಟ್ 4 5 6 7 4 5 6 7 ಇದಿಷ್ಟು ಕಂಪ್ಲೀಟಾಗಿ ಸೇರ್ಕೊಂಡ್ರೆ ಕೋಡೊಮೈನ್ ಆರ್ ಅಂತ ಕರಿತೀವಿ. ಸೊ ದೇರ್ ಫಾರ್ ಅದರಿಂದ ರೇಂಜು ಈಸ್ ಆಲ್ವೇಸ್ ಸಬ್ಸೆಟ್ ಆಫ್ ಡೊಮೈನ್. ಕೋಡೊಮೈನ್ ಅಂತ ಕೋಡೊಮೈನ್ ರೇಂಜ್ ಈಸ್ ಆಲ್ವೇಸ್ ಸಬ್ಸೆಟ್ ಆಫ್ ಕೋಡೊಮೈನ್. ಓಕೆ, ಬರ್ಕೊಳ್ಳಿ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ ಹೋಲ್ ಡೆಫಿನೇಷನ್ ಆಫ್ ರಿಲೇಷನ್ ಅಂದ್ರೇನು, ಮತ್ತು ಆ ರಿಲೇಷನಲ್ಲಿ ರೇಂಜ್ ಅಂದರೆ ಯಾರು, ಡೊಮೈನ್ ಅಂದರೆ ಯಾರು, ಕೋಡೊಮೈನ್ ಅಂದರೆ ಯಾರು, ಇದಿಷ್ಟು ವಿಚಾರ ತಿಳ್ಕೊಂಡಿದ್ದೀರ. ರಿಲೇಷನ್ ಈಸ್ ನಥಿಂಗ್ ಬಟ್ ಸಬ್ಸೆಟ್ ಆಫ್ ದಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಎನಿ ಟೂ ನಾನ್ ಎಂಟಿ ಸೆಟ್ಸ್. ಕಡೆಗೆ ಇಷ್ಟೇ ಹೇಳ್ಬಿಡ್ಬೋದು, subset relation can be defined as the subset of Cartesian product of any two non-empty sets.
ಈ ರೀತಿ ಫೈನಲ್ ಕನ್ಕ್ಲೂಷನ್ ರಿಲೇಷನ್ಗೆ ಡೆಫಿನೇಷನ್ನ ಕೊಟ್ಬಿಡ್ಬೋದು. ನೋಟ್ ಅನ್ನೋದರಲ್ಲಿ ಬರ್ಕೊಂಬಿಡಿ. ನೋಟಲ್ಲಿ ಏನಂತ ಬರೀತೀರಾ? ರಿಲೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ subset of Cartesian product of any two non-empty sets. ಈಗ ಟೈಪ್ಸ್ ಆಫ್ ರಿಲೇಷನ್ಸಿಗೆ ಬರೋಣ. ಇದೇ ನಿಮ್ಮ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿರುವಂಥ ವಿಶೇಷವಾದಂಥ ವಿಚಾರ. ಸೊ ಮಕ್ಕಳ, ಡೆಫಿನೇಷನ್ ಆಫ್ ರಿಲೇಷನ್, ಅದರ ಎಕ್ಸಾಂಪಲ್ ಡೊಮೈನ್, ಕೋಡೊಮೈನ್, ರೇಂಜ್ ಇವೆಲ್ಲ ಫಸ್ಟ್ ಇಯರ್ ಪಿ ಯು ಸಿಗೆ ಸಂಬಂಧಪಟ್ಟಿದ್ದು. ಈಗ ಸೆಕೆಂಡ್ ಇಯರ್ ಪಿ ಯು ಸಿಗೆ ಸಂಬಂಧಪಟ್ಟಿದ್ದು ಟೈಪ್ಸ್ ಆಫ್ ರಿಲೇಷನ್ಸ್ ಅಂತ. ಟೈಪ್ಸ್ ಆಫ್ ರಿಲೇಷನ್ಸ್ನಲ್ಲಿ ನಾವು ಮೊದಲನೇದು ಎಂಟಿ ರಿಲೇಷನ್. ಇವಾಗ ಸಾಮಾನ್ಯವಾಗಿ ಎಲ್ಲ ಟೈಪ್ಸ್ ಆಫ್ ರಿಲೇಷನ್ ನಾವು ಸೆಟ್ ಎ ಇಂದ ಸೆಟ್ ಎಗೆ ತಗೊಳ್ತೀವಿ. ಎರಡು ಡಿಫರೆಂಟ್ ನಾನ್ ಎಂಟಿ ಸೆಟ್ಸ್ ತಗೊಳಕ್ಕೆ ಹೋಗಲ್ಲ. ಒಂದೇ ಸೆಟ್ಟಿಂದ ಅದೇ ಸೆಟ್ಗೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಹಾಕೋದು. ಅಂದರೆ ಎ ರಿಲೇಷನ್ ಆರ್ ಇನ್ ಎ set A is said to be a relation or in a set A is said to be empty relation ಯಾವಾಗ? if no element of A is related to any element of A. No element of A is related to any element of A ಅಂದರೆ ಅರ್ಥ that is R is a null set which is a subset of Cartesian product A into A. ಇದಕ್ಕೆ ನಾವು ಎಂಟಿ ರಿಲೇಷನ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಎಂಟಿ ರಿಲೇಷನ್. ಇದಕ್ಕೊಂದು ಉದಾಹರಣೆ ತಗೊಳ್ಳೋದಿದ್ದರೆ ಮಕ್ಕಳ, ಎ ತಗೊಳ್ಳಿ 1 2 3, ಮತ್ತೆ ಏನೇ ತಗೋಬೇಕಿಲ್ಲಿ 1 2 3, ಎ ಇಂಟು ಎ ಮಾಡಬೇಕು ಕಾರ್ಟೀಷಿಯನ್ ಪ್ರಾಡಕ್ಟ್. ಆಗ 1 1 1 2 1 3 2 1 2 2 2 3 3 1 3 2 3 3 ಇದು ಕಾರ್ಟೀಷಿಯನ್ ಪ್ರಾಡಕ್ಟ್. ಈಗ ರಿಲೇಷನ್ ಆರ್ ತಗೊಳ್ಳಿ, ಅಂದರೆ ಸಬ್ಸೆಟ್ ಆಫ್ ಎ ಕಾರ್ಟೀಷಿಯನ್ ಪ್ರಾಡಕ್ಟ್. ಈಗ ಎವ್ರಿ ನಲ್ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅನ್ನೋ ವಿಚಾರ ಫಸ್ಟ್ ಇಯರ್ ಪಿ ಯು ಸಿಲಿ ತಿಳ್ಕೊಂಡಿರೋದ್ರಿಂದ ಇಲ್ಲಿ ನಲ್ ಸೆಟ್ ತಗೊಂಡ್ಬಿಡ್ತೀನಿ. ಯಾವುದು ಎಲಿಮೆಂಟೇ ತೆಗೆದುಕೊಳ್ಳೋದಿಲ್ಲ. ಸೊ ದಿಸ್ ನಲ್ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎಂಟಿ ರಿಲೇಷನ್. ಈಗ ಆರ್ನ ನಾವು ಎಂಟಿ ರಿಲೇಷನ್ ಅಂತ ಕರಿತೀವಿ. ದೇರ್ಫೋರ್ ಆರ್ ಈಸ್ ಎಂಟಿ ರಿಲೇಷನ್. ಓಕೆನಾ? ದಟ್ ನೆಕ್ಸ್ಟ್ ಟೈಪ್ ಆಫ್ ರಿಲೇಷನ್ ಈಸ್ ಯೂನಿವರ್ಸಲ್ ರಿಲೇಷನ್ ಅಂತ ಹೇಳಿ ಮಕ್ಕಳ. ನೆಕ್ಸ್ಟ್ ಟೈಪ್ ಆಫ್ ರಿಲೇಷನ್ ಯೂನಿವರ್ಸಲ್ ರಿಲೇಷನ್ ಅಂತ ಹೇಳಿ. ಎರಡನೇದು ಯೂನಿವರ್ಸಲ್ ರಿಲೇಷನ್. ಡೆಫಿನೇಷನ್ ಎಲ್ಲವುದು ಒಂದೇ ಥರ ಬರುತ್ತೆ. ಯಾವ ಥರ? ಎ ರಿಲೇಷನ್ ಆರ್
in A set A is said to be universal relation. ಯಾವಾಗ ಇದನ್ನು ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ ಅಂದರೆ ಇಫ್ ಈಚ್ ಎಲಿಮೆಂಟ್ of A is related to every element of A. ಅಂದರೆ each element of A is related to every element of A. ಅಂದರೆ ಅರ್ಥ ರಿಲೇಷನ್ R is nothing but A cross A itself, because A cross A is a subset of A cross A. Every set is a subset of itself ಅಂತೀವಲ್ಲ, ಅದು ಅರ್ಥ. ಇದಕ್ಕೆ ನಾವು ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ, ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ ಮಕ್ಕಳು. ಯೂನಿವರ್ಸಲ್ ರಿಲೇಷನ್ ಇದಕ್ಕೆ ಉದಾಹರಣೆ ತಗೊಳ್ಳೋದಿದ್ರೆ ಸೇಮ್ ಉದಾಹರಣೆ ತಗೊಳ್ತೀನಿ. A = 1 2 3 ಅಂತ ಒಂದು ಸೆಟ್ ಇರಲಿ, A = 1 2 3 ಅಂತ ಒಂದು ಸೆಟ್ ಇರಲಿ. ಈಗ A ಇಂಟು A ಮಾಡೋಣ. A ಇಂಟು A ಅಂದರೆ 1 1 1 2 1 3 2 1 2 2 2 3 3 1 3 2 3 3. ಈಗ ರಿಲೇಷನ್ ಚೂಸ್ ಮಾಡಿ ಅಂದರೆ ಎಲ್ಲ ಎಲಿಮೆಂಟು ಚೂಸ್ ಮಾಡಿಬಿಡೋದು, ಎಲ್ಲದೂ ಫುಲ್ಲು. ಅಂದರೆ 1 1 1 2 1 3 2 1 2 2 2 3 3 1 3 2 3 3 ಇಷ್ಟನ್ನು ತಗೊಂಡ್ರೆ ಆಗ R = A ಇಂಟು A ಈಸ್ ಯೂನಿವರ್ಸಲ್ ರಿಲೇಷನ್. ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸರ್ ಅಲ್ಲಿಗೆ ಎವ್ರಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅನ್ನೋದು ಡೆಫಿನೇಷನ್ ತಗೊಂಡು ಯೂನಿವರ್ಸಲ್ ರಿಲೇಷನ್ ತಗೊಂಡ್ವಿ. ನಲ್ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅನ್ನೋ ಕಾನ್ಸೆಪ್ಟ್ ತಗೊಂಡು ಎಂಟಿ ರಿಲೇಷನ್ ತಗೊಂಡ್ವಿ. ನೆಕ್ಸ್ಟ್ ಡೆಫಿನೇಷನ್ನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಎ ರಿಲೇಷನ್ ಆರ್ ಇನ್ ಎ ಸೆಟ್ ಎ ಈಸ್ ಸೆಟ್ ಟು ಬಿ ರಿಫ್ಲೆಕ್ಸಿವ್ ರಿಲೇಷನ್. ಇದನ್ನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಯಾವಾಗಪ್ಪ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ ಅಂದರೆ A, A belongs to R for all A belongs to set A. A, A belongs to R, A, A belongs to R for all A belongs to A ಆಗಿದ್ದರೆ ಮಾತ್ರ ಇದನ್ನು ನಾವು ರಿಫ್ಲೆಕ್ಸಿವ್ ರಿಲೇಷನ್. ಉದಾಹರಣೆ ಕೊಡಿ ಸರ್ ಅಂದರೆ ಅದೇ ಉದಾಹರಣೆ ತಗೊಳ್ತೀನಿ. A 1 2 3 ತೆಗೆದುಕೊಳ್ತೀನಿ, A 1 2 3 ತೆಗೆದುಕೊಳ್ತೀನಿ. ಆಗ A ಇಂಟು A ತೆಗೆದುಕೊಳ್ತೀನಿ. ಆಗ 1 1 1 2 1 3 2 1 2 2 2 3 ಹಾಗೆ 3 1 3 2 3 3 ಅಂತ ಬರ್ಕೊಳ್ತೀವಿ. ಈಗ ರಿಲೇಷನ್ ತಗೋಬೇಕಾದ್ರೆ 1 1 2 2 3 3 ಕಂಪಲ್ಸರಿ ತಗೊಳ್ಳೇಬೇಕು. ಅಂದರೆ 1 1 2 2 3 3 ದಿಸ್ ಮಸ್ಟ್ ಬಿ ದೇರ್. ಇದ್ರ ಜೊತೆಗೆ ಬೇರೆ ಇನ್ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಂಡ್ರು ಮಾಡ್ಕೊಬೋದು, ಮಾಡ್ಕೊಳ್ದಲ್ಲೇ ಬಿಡ್ಬೋದು, ನಿಮ್ಮ ಇಷ್ಟ. ಇಷ್ಟನ್ನೇ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸುಮ್ಮನೆ ಆಗ್ತೀನಿ ಅಂದ್ರೂ ರಿಫ್ಲೆಕ್ಸಿವ್ ರಿಲೇಷನ್ನೇ. ಇದ್ರ ಜೊತೆಗೆ ಯಾರನ್ನಾರು ಒಬ್ಬರನ್ನ ಸೇರಿಸ್ಕೊಳ್ಳೋಣ ಸಾರ್, ನಿನ್ನಿಷ್ಟ. ಆಗ ಇದು
ಡೆಫಿನೆಟ್ಲಿ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ಬಿಕಾಸ್ ಏನಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಇದೆ. 1 ಬಿಲಾಂಗ್ಸ್ ಟು ಎ, 1 ಕಾಮ 1 ಬಿಲಾಂಗ್ಸ್ ಟು ಆರ್. 2 ಬಿಲಾಂಗ್ಸ್ ಟು ಎ, 2 ಕಾಮ 2 ಬಿಲಾಂಗ್ಸ್ ಟು ಆರ್. 3 ಬಿಲಾಂಗ್ಸ್ ಟು ಎ, 3 ಕಾಮ 3 ಬಿಲಾಂಗ್ಸ್ ಟು ಆರ್. ಸೊ ದೇರ್ ಫಾರ್ ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ಅದರಿಂದಲೇ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರೆಯೋದು. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ಸೆಟ್ ಒಳಗೆ ಯಾವುದೇ ಒಂದು ಎಲಿಮೆಂಟ್ ಇತ್ತು ಅಂದರೆ 1 ಕಾಮ 1 ಬಿಲಾಂಗ್ಸ್ ಟು ಆರ್, 2 ಕಾಮ 2 ಬಿಲಾಂಗ್ಸ್ ಟು ಆರ್, 3 ಕಾಮ 3 ಬಿಲಾಂಗ್ಸ್ ಟು ಆರ್. ದೇರ್ ಫಾರ್ ದಿಸ್ ಆರ್ ಈಸ್ ರಿಫ್ಲೆಕ್ಸಿವ್. ದೇರ್ ಫಾರ್ ಆರ್ ಈಸ್ ರಿಫ್ಲೆಕ್ಸಿವ್ ಅಂತ. ಸೊ ಇಲ್ಲಿಗೆ ನಿಲ್ಲಿಸಿರೋಣ ಮಕ್ಕಳ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಮೆಟ್ರಿಕ್ ರಿಲೇಷನ್, ಟ್ರಾನ್ಸಿಟಿವ್ ರಿಲೇಷನ್, ಆಂಟಿ ಟ್ರಾನ್ಸಿಟಿವ್, ಈಕ್ವಿವೆಲೆನ್ಸ್ ರಿಲೇಷನ್ and problems on types of relations next class.